ಸರ್, ಮೆಟ್ರೋ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆರೋಪ ಪ್ರತ್ಯಾರೋಪ ಮಾಡ್ಕೊತಾರೆ. ದರ ಏರಿಕೆ ಮಾಡಿದವರು ಸಿಎಂ ಹೇಳ್ತಾರೆ, ನಾವು ಮಾಡಿಲ್ಲ, ನಮ್ಮ ಸಂಬಂಧ ಇಲ್ಲ ಅಂತ ಸೆಂಟ್ರಲ್. ಈಗ ನೋಡಿ, ಒಂದು ಇವತ್ತು ಇಲ್ಲಿವರೆಗೆ ಆದಂಥ ಹೇಳಿಕೆ ಪ್ರತಿ ಹೇಳಿಕೆ ಬಿಟ್ಬಿಡಿ. ನಿನ್ನೆ ರೈಲ್ವೆ ಮಿನಿಸ್ಟರ್ ಸ್ವತಃ ಬೆಂಗಳೂರಲ್ಲಿ ವೈಷ್ಣವ್ ಅವರೇ ಕ್ಲಿಯರ್ ಕಟ್ ಹೇಳಿದ್ದಾರೆ, ಇವತ್ತು ಬೆಲೆ ಏರಿಕೆ ಮಾಡುವಂಥ ಅಧಿಕಾರ ಅಥವಾ ಡೈರೆಕ್ಷನ್ ಕೊಡೋದು ನಮಗಿಲ್ಲ. ಇವತ್ತು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಬಂದಿತ್ತು, ಅದರ ಆಧಾರದ ಮೇಲೆ ಬೆಲೆ ಏರಿಕೆ ಆಗಿದೆ ಹೊರತು ನಾವೇನು ಈಗ ಬೇರೆ ಬೇರೆ ಕಡೆ ಹೈದರಾಬಾದಾಗ ಅದಾವೆ, ಬೇರೆ ಬೇರೆ ಚೆನ್ನೈದಾಗ ಅದಾವೆ, ಅಲ್ಲಿ ಬೆಲೆ ಏರಿಕೆ ಆಗಿಲ್ಲ. ಇಲ್ಲಿ ಯಾಕಾಗಿದೆ? ಬಿಕಾಸ್ ಪ್ರಪೋಸಲ್ ಸೆಂಟ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ದವ್ರು ಹೇಳಿಬಿಡ್ಲಿ, ನಾವು ಅವರಿಗೆ ಪ್ರಪೋಸಲ್ ಕಳಿಸಿಲ್ಲ ಅಂತ ಹೇಳಿ. ನಿಮ್ದು ಮಿಸ್ ಮ್ಯಾನೇಜ್ಮೆಂಟ್ ಏನದಲ್ಲ, ಇಲ್ಲಿ ರಾಜ್ಯದ ಆಡಳಿತ ವೈಫಲ್ಯ ಎಲ್ಲರಲ್ಲಿ ಕಂಡು ಬರ್ತಾ ಇದೆ. ಮೆಟ್ರೋ ಸರಿಯಾಗಿ ನಡೆಸೋದಕ್ಕೆ ಲಾಸ್ನಲ್ಲಿ ಬರಲಿಕ್ಕೆ ಮೊನ್ನೆ ನಾನೊಂದು ಟಿವಿ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅಲ್ಲೇನು ಕಮರ್ಷಿಯಲ್ ಪ್ಲೇಸಸ್ ಅಲ್ಲ ಮೆಟ್ರೋದಲ್ಲಿ, ಅದನ್ನು ಯುಟಿಲೈಸ್ ಮಾಡ್ಲಿಕ್ಕೆ ಆಗಲೇ ಇಲ್ಲ ಇವರಿಗೆ, ರಾಜ್ಯದವರಿಗೆ. ಅದನ್ನು ಯೂಸ್ ಮಾಡಿದ್ರೆ ಎಷ್ಟೋ ವರಮಾನ ಬರ್ತದೆ, ಅದನ್ನು ಮಾಡ್ಲಿಕ್ಕಾಗಿಲ್ಲ. ಬೇರೆ ಹೈದರಾಬಾದ್, ಬೇರೆ ಕಡೆ ಚೆನ್ನೈ, ಅಲ್ಲೆಲ್ಲ ವರಮಾನ ತೊಗೊತಾ ಇದ್ದಾರೆ ಎಕ್ಸ್ಟ್ರಾ. ಈಗ ಅದನ್ನು ಉಪಯೋಗ ಮಾಡೋಕ್ಕಾಗಿಲ್ಲ. ನಿಮ್ಮ ಮಿಸ್ ಮ್ಯಾನೇಜ್ಮೆಂಟ್, ದುರಾಡಳಿತದಿಂದ ಇದೆಲ್ಲ ಆಗ್ತಾ ಇದೆ. ಮತ್ತು ಎಲ್ಲಿವರೆಗೆ ಅವರು ಇಂಟರ್ವ್ಯೂದಾಗ ಹೇಳ್ತಾ ಇದ್ರು, ಆ ಮಾಧ್ಯಮದಲ್ಲಿ ಡಿಸ್ಕಷನ್ ನೋಡ್ತಾ ಇದ್ದೆ ನಾನು. ಇವತ್ತು ಯಾರು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ದಾರೆ ಅವ್ರಿಗೆ ಪ್ರಮೋಷನ್ ಎಲ್ಲ ಕೊಡ್ತಾ ಇದ್ದಾರಂತೆ. ಅವ್ರಿಗೆಲ್ಲ ಎಲ್ಲ ರೀತಿ ಹೆಚ್ಚಿನ ರೀತಿಯಾದಂಥ ಸ್ಯಾಲರಿ ಎಲ್ಲ. ಇದನ್ನು ನೋಡಿದರೆ ಒಂದು ಅಂದಾಜೊಂದಿ ಸರ್ಕಾರ ಇಲ್ಲಿ ನಡೀತಾ ಇದೆ ರಾಜ್ಯದಲ್ಲಿ. ಅದರ ಪರಿಣಾಮ ಇವತ್ತು ಮೆಟ್ರೋ ಬೆಲೆ ಏರಿಕೆ ಆಗಿದೆ. ಇದನ್ನು ಪ್ರಪೋಸಲ್ ಕಟ್ಟಿಸಿದವರೇ ರಾಜ್ಯ ಸರ್ಕಾರ ಅನ್ನೋದು ಸ್ಪಷ್ಟವಾಗಿ ನಿನ್ನೆ ರೈಲ್ವೆ ಮಿನಿಸ್ಟರ್ ಹೇಳಿದ ಮೇಲೆ ಇನ್ನು ಅವ್ರ ಮಾತನ್ನು ನಾವು ನಂಬಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಇದೆ. ಜಲ್ ಜೀವನ್ ಮಿಷನ್ ವಿಚಾರದಲ್ಲೂ ಸಹ ಅದೇ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.